ದಟ್ಟ ಕಾಡಿನ ಮಧ್ಯೆ ದಿಟ್ಟವಾಗಿ ನಿಂತಿರೋ ಹನುಮಂತ. ಸುಮಾರು 4 ಅಡಿ ಉದ್ದದ ಕಪ್ಪು ಕಲ್ಲಿನ ವಿಗ್ರಹ ಇದಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀ ವ್ಯಾಸರಾಜರು ಈ ಹನುಮಂತನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ರು ಅಂತ ಹೇಳ್ತಾರೆ. ಯಲ್ಲಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿ ಲಾಲ್ಗುಳಿ ಅನ್ನೋ ಪುಟ್ಟ ಗ್ರಾಮ. ಅಲ್ಲಿಂದ ಕಾಡಿನ ಒಳಗೆ ಕಾಲ್ನಡಿಗೆಯಲ್ಲಿ ಒಂದು 30 ನಿಮಿಷ ನಡ್ಕೊಂಡು ಹೋದ್ರೆ ಸಿಗುತ್ತೆ ಹನುಮನ ಕೋಟೆ. ಈ ಜಾಗಕ್ಕೆ ಹೋಗೋದು ತುಂಬಾನೇ ಕಷ್ಟ. ನಿರ್ಜನ ಪ್ರದೇಶದಲ್ಲಿ ಇರೋ ಈ ಹನುಮನ ಕೋಟೆಗೆ ಹೋಗ್ಬೇಕಾದ್ರೆ ಕಾಡಿನ ಮಧ್ಯ ಹರಿತಾ ಇರೋ ಹಳ್ಳವನ್ನ ದಾಟಿ ಹೋಗ್ಬೇಕು. ಒಂದು ಪುಟ್ಟ ಕೋಟೆಯ ಆಕಾರದ ಕಲ್ಲಿನ ಗೋಡೆ ನೋಡೋಕೆ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಹನುಮನ ಗುಡಿ ಸಿಗುತ್ತೆ. ಇದು ದೊಡ್ಡ ದೇವಸ್ಥಾನ ಅಲ್ಲ, ಒಂದು ಪುಟ್ಟ ಚಪ್ಪರ ಹನುಮಂತನ ವಿಗ್ರಹದ ಸುತ್ತ ನಿರ್ಮಿಸಲಾಗಿದೆ. ಹನುಮ ಜಯಂತಿ ಹಾಗೂ ವಿಶಿಷ್ಟ ದಿನಗಳಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸ್ತಾರೆ. ನಿರ್ಜನ ಪ್ರದೇಶದಲ್ಲಿ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕಳೆಯೋದಕ್ಕೆ ಈ ದೇವಸ್ಥಾನ ಹೇಳಿ ಮಾಡಿಸಿದಂಥ ಜಾಗ. ಹನುಮನ ಕೋಟೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನ ನೋಡಿ.